ಅಮ್ಮ ಕೆಲ್ಸಕ್ಕೆ ಸೇರಿ ಇನ್ನ 3 ವರ್ಷ ಆಗಿರೋದು. ಜೀವನದಲ್ಲಿ ಏನು ಸೆಟ್ಲ್ ಆಗಿದ್ದೀನಿ ಅಂತ ನಾನು ಇವಾಗಲೇ ಮದುವೆ ಆಗಲಿ, ಒಂದು ಸ್ವಲ್ಪ ಟೈಮ್ ಕೊಡು. ಮದುವೆಗೆ ಏನು ಅರ್ಜೆಂಟು, ಆದಾಗ ಆದ್ರಾಯ್ತು, ಇವಾಗಲೇ ಆಗ್ಬೇಕನ್ನೋ ಅರ್ಜೆನ್ಸಿ ಏನಿಲ್ಲ ಪ್ಲೀಸ್. ಮತ್ತೆ ಜಾನ್ವಿ, ಏನು ಸಮಾಚಾರ? ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ? ಅಯ್ಯೋ ನನ್ನ ಕತೆ ಯಾಕೆ ಕೇಳ್ತೀರಾ ಅಕ್ಕ? ಅಲ್ಲ ಆಂಟಿ, ನಾನು ನಮ್ಮ ಮಮ್ಮಿನ ದಿನಾ ಕೇಳ್ತಾ ಇದ್ದೀನಿ ಆಂಟಿ, ನಂಗೆ ಮದುವೆ ಮಾಡಿ ಮದುವೆ ಮಾಡಿ ಮದುವೆ ಮಾಡಿ ಅಂತ. ತಲೆಗೆ ಹಾಕೊಳ್ಳಲ್ಲ ಅಂತಂತಾರೆ. ಓ ಹೌದಾ? ನೀವೇ ಹೇಳಿ ಆಂಟಿ, ನಾನು ಕೇಳ್ತಾ ಇದ್ರಲ್ಲಿ ಏನಾದರೂ ತಪ್ಪಿದ್ಯಾ? ನೀನು ಹೇಳಿದ್ಯಲ್ಲ ಆಂಟಿಗೆ, ನೋಡ್ತಾರೆ ಬಿಡು, ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡ್ತಾರೆ. ಅಕ್ಕ ಹುಡುಗ ಎಲ್ಲ ರೆಡಿ ಇದ್ದಾನಕ್ಕ, ನಾನು ಆಲ್ರೆಡಿ ನೋಡ್ಕೊಂಡಿದ್ದೀನಿ. ಹಾ, ಮದುವೆ ಅವ್ನು ಮಾಡೋದೇ ಆಯ್ತು, ಅದನ್ನೇ ಮಾಡೋಣ ಅಂತಾರೆ ನಮ್ಮಮ್ಮ. ಓ, ಹುಡುಗನು ನೀನೇ ನೋಡ್ಕೊಂಡ್ಬಿಟ್ಟಿದ್ಯಾ? ಕೆಲವರು ಇರ್ತಾರೆ ಕಂಡು ಹುಡುಗರನ್ನೆಲ್ಲ ಅಣ್ಣ ಅಣ್ಣ ಅನ್ಕೊಂಡು. ಯಾವಾಗ ನೋಡಿದ್ರು ನಿಮ್ಮ ಅಣ್ಣನ ಮದುವೆ ಆಗಲಿ, ನಿಮ್ಮ ಅಣ್ಣನ ಮದುವೆ ಆಗಲಿ, ನಿಮ್ಮ ಅಣ್ಣನ ಮದುವೆ ಆಗಲಿ, ನಿಮ್ಮ ಅಣ್ಣನ ಮದುವೆ ಆಗಲಿ. ಅವ್ನು ನನ್ನ ಸ್ವಂತ ಅಣ್ಣನೂ ಅಲ್ಲ, ನನ್ನ ಕಸಿನ್ನು. ನಾನು ಮದುವೆ ಆಗೋಕ್ಕೆ ನನ್ನ ದೊಡ್ಡಪ್ಪನ ಮಗ ಮದುವೆ ಆಗೋರ್ಗೂ ನಾನು ಕಾಯ್ಬೇಕಾ? ನೀವೇ ಹೇಳಿ ಆಂಟಿ, ಪ್ಲೀಸ್ ಆಂಟಿ, ನೀವು ನಮ್ಮ ಮಮ್ಮಿ ಹತ್ರ ಮಾತಾಡಿ ಒಪ್ಸಿ ಪ್ಲೀಸ್ ಆಂಟಿ. ಅಲ್ಲಿ ನಿಮ್ಮಮ್ಮನ ಹತ್ರ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು. ಪರವಾಗಿಲ್ಲ, ಅದ್ರಲ್ಲೇನಿದೆ, ಪರವಾಗಿಲ್ಲ ಬಿಡಮ್ಮ. ನೋಡಿ ಕಲಿ, ನಿನ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ನೀನು ಆಗ್ಲೇ ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ ನನ್ಗೆ 2 ಮೊಮ್ಮಕ್ಳು ಇರ್ತಾ ಇತ್ತು. ಹೋಗ ಅವಳು ಕಾಲ್ ಸಂಜೆ ನುಗ್ಗು.